ಆಗಸ್ಟ್ 12ರಂದು ಇದೇ ಒಂದು ವಾರ ಹಿಂದ್ಗಡೆ ಒಂದು ಸುದ್ದಿ ಮಾಡಿದೆ. ನಿಮ್ ಸಲಾಮ್ದೆ ಯಾಕಂದ್ರೆ ನಿಮ್ 30,000 ರೂಪಾಯಿ ಇನ್ಕಮ್ ಬೇಕಂತ ಕೇಳಿ ಸರ್ಕಾರನ ಇದ್ರ ಬಗ್ಗೆ ಸುದ್ದಿ ಮಾಡಿದ್ಯಾ. ಸರ್ಕಾರ ಇದ್ರ ಬಗ್ಗೆ ಒಂದ್ ಎಚ್ಚೆತ್ಕೊಂಡು ನೀನ್ ಏನ್ ಮಾಡಿದಪ್ಪ ಅಂದ್ರ 30,000 ರೂಪಾಯಿ ಇನ್ಕಮ್ ಬೇಡ 1,20,000 ಒಳಗಡೆ ಇನ್ಕಮ್ ಕೊಟ್ಟರೆ ನಡೀತದಂತ ಸರ್ಕಾರ ಆದೇಶ ಮಾಡೈತಿ. ಹಾಗಾಗಿ ಇಲ್ಲಿ ನಿಂದಿರುವಂತ ಅವಶ್ಯಕತೆ ನಿನಗಿಲ್ಲ ಏನು. ಇದನ್ನೇ ನಿನ್ ಹತ್ರ ಎಷ್ಟು 35,000 40,000 ಎಷ್ಟೇ 1,00,000 ಆರಾಮ್ ನಡೀತದ. ಅದನ್ನ ಒಯ್ದು ಕೊಡು, ನಿನ್ ಪಿಂಚಣಿ ಸ್ಟಾರ್ಟ್ ಆಗ್ತದ. 15ರಿಂದ 20 ದಿವಸ ನಿನ್ ಪಿಂಚಣಿ ಪ್ರಾರಂಭ ಆಗ್ತದ. ಯಾವ್ದು ತೊಂದರೆ ಇಲ್ಲ. ನಿಂದಿರುವಂತ ಅವಶ್ಯಕತೆ ಇಲ್ಲ. ಸರ್ಕಾರಕ್ಕೆ ನೀವು ಧನ್ಯವಾದ ತಿಳಿಸ್ತಿರ್ನಿಲ್ಲ. ಸರ್ಕಾರಕ್ಕೆ ಧನ್ಯವಾದ, ಕೋಟೆ ಕೋಟೆ ಧನ್ಯವಾದ. ಹಾಗೆ ನಮ್ ಚಾನಲ್ದವ್ರಿಗೆ 101 ರೀ. ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ಗೆ ಸ್ವಾಗತ. ನಾನು ಅಪ್ಪುರಾಜ್. ಇವತ್ತು ಎಲ್ಲಿ ಬಂದಿನಪ್ಪ ಅಂದ್ರೆ ಒಂದು ವಿಜಯಪುರ ನಗರದಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇರುವ ಹಳೆ ತಹಸೀಲ್ ಆಫೀಸ್ ನಲ್ಲಿ ಇದ್ದೇನೆ. ಇಲ್ಲಿ ಸಾಕಷ್ಟು ವಯೋವೃದ್ಧರು ಅಂಗವಿಕಲರು ರಕ್ತ ಪಾಳೆ ಹಚ್ಚಿ ನಿಂತಿದ್ದಾರೆ. ಇನ್ಕಮ್ ಕಾಸ್ಟ್ ಸಲಾಮ್ದಿ. ಈಗಾಗಲೇ ನಾನು ಈ ಇನ್ಕಮ್ ಕಾಸ್ಟ್ ಎದಕ್ಕೆ ಬೇಕು, ಇನ್ಕಮ್ ಕಾಸ್ಟ್ ಆಗುತ್ತಿರುವಂತ ಸಮಸ್ಯೆಗಳು ಏನಪ್ಪಾ ಅಂತ ಈಗಾಗಲೇ 12 ಆಗಸ್ಟ್ ಅಂತ ಸುದ್ದಿ ಮಾಡಿದೆ. ವಯೋವೃದ್ಧರಿಗೆ ಯಾಕೆ ಬೇಕು 30,000 ರೂಪಾಯಿ ಪಿಂಚಣಿ ಅನ್ನೋ ಒಂದು ಟೈಟಲ್ ನಡೆಯಲ್ಲಿ. ಹಾಗಾಗಿ ಈಗ ಇದಕ್ಕೆ ಸರ್ಕಾರ ಏನ್ ಮಾಡಿತಪ್ಪ ಅಂತ ನಿನ್ನೆ ಈ ದಿನ 30,000 ರೂಪಾಯಿ ಇನ್ಕಮ್ ಆದೇಶವನ್ನು ಹಿಂಪಡೆದು 1 ಲಕ್ಷ ಇನ್ಕಮ್ 1,20,000 ಒಳಗಡೆ ಇನ್ಕಮ್ ಲಿಮಿಟ್ ಅನ್ನು ಸರ್ಕಾರ ಆದೇಶ ಮಾಡಿದೆ. ಈ ಸರ್ಕಾರದ ಈ ಕ್ರಮವನ್ನು ನಾನು ತುಂಬಾ ಖುಷಿಯಿಂದ ಧನ್ಯವಾದಗಳಂತ ಹೇಳ್ತೀನಿ ಸರ್ಕಾರಕ್ಕೆ. ಹಾಗೆ ಇಲ್ಲಿ ವಯೋವೃದ್ಧದ ಅವ್ರಿಗೊಂದು ಹೇಳೋಣ ಬನ್ನಿ, ಏನಾಗೈತಿ ಸಮಸ್ಯೆ ಏನು, ಮತ್ತೆ ಎದಕ್ಕೆ ನಿಂದಿರ್ತಾರ, ಅವ್ರಿಗೆ ಮುಂದೆ ನಿಂದಿರಬೇಡ್ರಿ ಆಗ್ತದೆ, ಈ ತರ ಇನ್ಕಮ್ ನಡೀತಂತ ಅನ್ನೋದನ್ನ ಅವ್ರಿಗೆ ತಿಳಿ ಹೇಳೋಣ ಬನ್ನಿ ವೀಕ್ಷಕರೇ. ಈ ಸದ ಇನ್ಕಮ್ ಬೇಕಂತ ಹೇಳಿ ನೀವು ಬಂದಿತ್ತೀರಿ ಇಲ್ಲಿ. ಎದಕ್ ಬಂದಿತ್ತೀರಿ, ಮತ್ತ ಏನು ಸಮಸ್ಯೆ? ಇದು ಇನ್ಕಮ್ ಜಾಸ್ತಿ ಆಗೈತೆ ಅಂತ್ರಿ, ಅದಕ್ಕ ಕಮ್ಮಿ ಮಾಡಿಸ್ಬೇಕು, ಆಗಂಗಿಲ್ಲ ಅಂತಂದ್ರಿ. ಎಷ್ಟ್ ಆಗೈತತ್ರಿ ಜಾಸ್ತಿ ಇನ್ಕಮ್? 35,000 ಆಗೈತೆ ಅಂತ್ರಿ. ನಾವು ಮತ್ತೊಬ್ಬರ ಮನೆ ಬಾಂಡೆ ತಿಕ್ಲಾಕ್ ಹೋಗ್ತಿವ್ರಿ ಸರ್. ನೀವ್ ಯಾವಾಗ ಹೋಗಿದ್ರಿ ತಲಾಟೆವ್ರಿಗೆ ಬಲ್ ಬೆಟ್ಟಾಗಿರೇನು? ಮೊನ್ನೆ ಹೋಗಿ ಬಂದಿವ್ರಿ ಸರ್. ಅವ್ರು ಒಂದು ಇದು ಬರ್ದ್ ಕೊಟ್ರ ಇಲ್ಲಿ ಪಾಳ್ಯಕ್ ನಿಂದ ಅಂದಾರ್ರಿ, ಅದಕ್ಕ ನಿಂತೀವ್ರಿ ಸರ್. ಎಷ್ಟ್ ದಿವಸದಿಂದ ಬರಾತಿರಿ ನೀವು? ಈಗ 15-20 ದಿನ ಆಯ್ತ್ರಿ ಸರ್. ನೋಡಮ್ಮ, ಸರ್ಕಾರ ನಿನ್ನೆ ದಿನ ನಾನು 12 ಆಗಸ್ಟ್ 12ರಂದು ಇದೇ ಒಂದು ವಾರ ಹಿಂದ್ಗಡೆ ಒಂದು ಸುದ್ದಿ ಮಾಡಿದೆ. ನಿಮ್ ಸಲಾಮ್ದೆ ಯಾಕಂದ್ರೆ ನಿಮ್ 30,000 ರೂಪಾಯಿ ಇನ್ಕಮ್ ಬೇಕಂತ ಕೇಳಿ ಸರ್ಕಾರನ ಇದ್ರ ಬಗ್ಗೆ ಸುದ್ದಿ ಮಾಡಿದ್ಯಾ. ಸರ್ಕಾರ ಇದ್ರ ಬಗ್ಗೆ ಒಂದ್ ಎಚ್ಚೆತ್ಕೊಂಡು ನೀನ್ ಏನ್ ಮಾಡಿದಪ್ಪ ಅಂದ್ರ 30,000 ರೂಪಾಯಿ ಇನ್ಕಮ್ ಬೇಡ 1,20,000 ಒಳಗಡೆ ಇನ್ಕಮ್ ಕೊಟ್ಟರೆ ನಡೀತದಂತ ಸರ್ಕಾರ ಆದೇಶ ಮಾಡೈತಿ. ಹಾಗಾಗಿ ಇಲ್ಲಿ ನಿಂದಿರುವಂತ ಅವಶ್ಯಕತೆ ನಿನಗಿಲ್ಲ ಏನು. ಇದನ್ನೇ ನಿನ್ ಹತ್ರ ಎಷ್ಟು 35,000 40,000 ಎಷ್ಟೇ 1,00,000 ಆರಾಮ್ ನಡೀತದ. ಅದನ್ನ ಒಯ್ದು ಕೊಡು, ನಿನ್ ಪಿಂಚಣಿ ಸ್ಟಾರ್ಟ್ ಆಗ್ತದ. 15ರಿಂದ 20 ದಿವಸ ನಿನ್ ಪಿಂಚಣಿ ಪ್ರಾರಂಭ ಆಗ್ತದ. ಯಾವ್ದು ತೊಂದರೆ ಇಲ್ಲ. ನಿಂದಿರುವಂತ ಅವಶ್ಯಕತೆ ಇಲ್ಲ. ಸರ್ಕಾರಕ್ಕೆ ನೀವು ಧನ್ಯವಾದ ತಿಳಿಸ್ತಿರ್ನಿಲ್ಲ. ಸರ್ಕಾರಕ್ಕೆ ಧನ್ಯವಾದ, ಕೋಟೆ ಕೋಟೆ ಧನ್ಯವಾದ. ಹಾಗೆ ನಮ್ ಚಾನಲ್ದವ್ರಿಗೆ 101 ರೀ. ಹೆಸರಿ? ನನ್ನ ಹೆಸರು ಮಾಸಾಬಿ ನದಾಪ್ರಿ. ಯಾವ ಮನಿದು? ನನ್ ಹೇಗಾಪುರ ಕಾಲನಿ. ಹಾಗಾಗಿ ಇಲ್ಲಿ ನಿಮ್ ಪಾಳೆ ಹಚ್ಚಾಕ ಹೋಗ್ರಿ, ನಿಮ್ ಮನೆಗೆ ನೀವು ಹೋಗ್ರಿ. ಆಯ್ತು, ಚಲೋ ಆಯ್ತ್ರಿ ಸರ್. ಕೆಲ್ಸ ಬಿಟ್ಟು ಬಂದಿನ್ರಿ ನಾನು. ಇವತ್ತೇ ಒಯ್ದು ಬೇಕಾದ್ರೆ ತಲಾಟೆಯವ್ರ ಕಾಯಕ್ ಕೊಡ್ರಿ, ನಿಮ್ ಪೆನ್ಷನ್ ಚಲೋ ಆಗ್ತದ. ಧನ್ಯವಾದ ವೀಕ್ಷಕರಿಗೆ. ಇಲ್ಲಿವರೆಗೆ ಮಾಶಾಬಿ ಅವ್ರಿಗೆ ಹೇಳಿದ್ರೆ ಆಗ್ತದ, ಸರ್ಕಾರಕ್ಕೆ ಹಾಗೂ ನಮ್ಮ ಆಗ್ತದ ನಮ್ಮ ಚಾನಲ್ಗೆ ಆಗ್ತದ ಧನ್ಯವಾದಗಳನ್ನು ಹೇಳಿದ್ರೆ ಆಗ್ತದೆ. 1,20,000 ಇನ್ಕಮ್ ಆದಾಯ ಮಿತಿಯನ್ನು ಹೆಚ್ಚಿದ ಸರ್ಕಾರಕ್ಕೆ ಹಾಗೂ ಆಗ್ತದೆ. ಇದ್ರ ಬಗ್ಗೆ ನಾನು ಈಗಾಗಲೇ 12 ಆಗಸ್ಟ್ ಅಂದು ಸುದ್ದಿ ಮಾಡಿದೆ. ಅದಕ್ಕೆ ನನ್ನ ಚಾನಲ್ ಹಾಗೂ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ಯಾರ. ಹಾಗೆ ಇಲ್ಲಿ ಇನ್ನೊಬ್ರು ವಯೋವೃದ್ಧರ ಅವ್ರೇನ್ ಹೇಳ್ತಾರ ಅನ್ನೋದನ್ನ ಕೇಳೋಣ ಬನ್ನಿ. ಯಾಕಮ್ಮ, ಯಾಕೆ ಬಂದಿತಿ? ನಾವ್ ಅದು ಪೆನ್ಷನ್ ಸಲುವಾಗಿ ಬಂದಿವ್ರಿ. ಅದು ಪೆನ್ಷನ್ ಬರವಲ್ರಿ ನಮ್ದು. ಎಷ್ಟ್ ದಿವಸ ಆಯ್ತು ಬರಲಾಗೈತಿ? ಈಗ 2 ತಿಂಗಳ ಆಯ್ತ್ರಿ. ಬರವಲ್ರಿ, ನಮ್ಗ ನಿಂದ್ರಾಗ ಆಗವಲ್ರಿ. ಅದಕ್ಕ ಮತ್ ಪಾಳೆ ಹಾಚ್ರಿ ಅಂದ ಇದು ಇನ್ಕಮ್ ಜಾಸ್ತಿ ಆಗೈತಿ ನಮ್ದು ಅಂತ ಇದು. ಈಗ ಇನ್ಕಮ್ ಮೊದಲು ಎಷ್ಟಿತ್ತಮ್ಮ ನಿಂದು? ನಮ್ದು ಇದು ಈಗ 25 ಮಾಡ್ಯಾರಿ. ಮೊದಲು 35 ಇತ್ತೇನ? 35 ಇತ್ರಿ, 25 ಮಾಡ್ಯಾರಿ. ಅದಕ್ಕೆ ನೀವು ಚಲೋ ಮಾಡಿರಿ, ಕಾರ್ಯಕ್ರಮ ಚಲೋ ಮಾಡಿರಿ. ನಮ್ಗ ಧನ್ಯವಾದ ನಿಮ್ದು. ಇದ್ರ ಬದಲಾಗ ನಾ ಏನ್ ಮಾಡಿದೆ, 8 ದಿವಸ ಸುದ್ದಿ ಮಾಡಿದೆ ನಾನು. ಹೌದ್ರಿ, ನಿಮ್ ಸಲಾಮ್ದಿ. 30,000 ರೂಪಾಯಿ ಇನ್ಕಮ್ ಕೊಡಕ್ ಬರಂಗಿಲ್ಲ ಆಗ್ತದ. ಸರ್ಕಾರ ಈ ತರ ಹೇಳ್ತದ, ಜಿಲ್ಲಾಧಿಕಾರಿ ಈ ತರ ಹೇಳ್ತದ. ಇದಕ್ ಸರ್ಕಾರ ಏನ್ ಮಾಡೈತಿ, ಎಚ್ಚೆತ್ಕೊಂಡು 1,20,000 ಒಳಗಡೆ ಇನ್ಕಮ್ ನಡೀತಂದ್ರ. ಆಗ ನಿಮ್ ಹತ್ರ ಎಷ್ಟೇ 50,000 ರೂಪಾಯಿ ಇನ್ಕಮ್ ಇರ್ಲಿ, 60,000 ಇರ್ಲಿ, ಅದು ನಡೀತದ. ದಯವಿಟ್ಟು ತಹಸೀಲ್ ಆಫೀಸ್ ಬಂದು ಪಾಳೆ ಹಚ್ಚಾಕ್ ಹೋಗ್ಬೇಡ್ರಿ. ಈಗ ಪಾಳೆ ಬ್ಯಾಡ್ರಿ, ಪಾಳೆ ಹಚ್ಚಾಕ್ ಹೋಗ್ರಿ. ಸೀದಾ ನಿಮ್ ಹತ್ರ ಎಷ್ಟ ಐತಲ್ಲ ಅಷ್ಟೇ ಒಯ್ದು ಕೊಟ್ರಿ, ನಿಮ್ ಪೆನ್ಷನ್ ಚಲೋ ಆಗ್ತದ. 15ರಿಂದ 20 ದಿವಸ ಚಾಲೂ ಮಾಡ್ತಾರೆ. ನಿಮ್ಗೆ ಎಲ್ಲರಿಗೂ ಧನ್ಯವಾದ ನೋಡ್ರಿ. ನಿಮ್ ಹೆಸರಿ? ನಮ್ಮ ಶಾರದಾ ರೀ, ಶಾರದಾ ಮಲಜಿ. ಯಾವ ನಿಮ್ಮ ನಿಂದು? ನಮ್ದು ದರ್ಗಾ ರೀ, ಜೇಲ್ ದರ್ಗಾದವ್ರು. ವೀಕ್ಷಕರೇ, ಇಲ್ಲಿ ಇನ್ನೊಬ್ರು ವೈರದಂತ ಶಾರದಾ ಮಲಚ್ಚಿ ಅವ್ರು ಹೇಳಿದ್ರೆ ಆಗ್ತದ. ಸರ್ಕಾರಕ್ಕೆ ಹಾಗೂ ನಿಮಗೂ ಕೂಡ ಧನ್ಯವಾದಗಳು ತಿಳಿಸಿ ಆಗ್ತದ. ನಾವು ಸಾಕಷ್ಟು ದಿನಗಳಿಂದ ಎಡ್ತಾಗ್ತಾ ಇದ್ದೇವೆ ಆಗ್ತದೆ. ಇನ್ಕಮ್ ಬೇಕು, 30,000 ರೂಪಾಯಿ ಇನ್ಕಮ್ ಬೇಕಂತ. ಆ ಸರ್ಕಾರ ಇದನ್ನ ಆಗ್ತದೆ ಎಚ್ಚೆತ್ತುಕೊಂಡು ಈಗಾಗಲೇ 1,20,000
ಅವರಿಗೆ ಇನ್ಕಮ್ ನಡೀತದ ಆಗ್ತೈತಿ ಎಲ್ಲಾ ಪಿಂಚಣಿಗಳಿಗಂತ ಆದೇಶ ಮಾಡಿದೆ. ಇದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹಾಗೆ ಇಲ್ಲಿ ನಾವು ಸಾಕಷ್ಟು ಜನ ಅದಾರ, ಅವ್ರ ಏನ್ ಹೇಳ್ತಾರ ಅನ್ನೋದನ್ನ ಕೇಳೋಣ ಬನ್ನಿ. ಹಾ ಬರ್ರಿ ಅಕ್ಕೋರ. ಹಾ ಮತ್ತೆ ಬರ್ರಿ ನಿಂದ್ರಿ. ಈಗಾಗಲೇ ನೀವು ಇನ್ಕಮ್ ಸಲಾಮದಲ್ಲಿ ಬಂದ್ ನಿಂತೀರಿ. ಪೆನ್ಷನ್ ಬಂದಾಗಿತ್ತು, ಇನ್ಕಮ್ ಸಲಾಮ್ ಬಂದ್ ನಿಂತೀರಿ. ಈಗ ಇನ್ಕಮ್ ಎಷ್ಟು ಬೇಕಾಗಿತ್ತು ಅಂತಂದ್ರಿ ಮೊದಲ್ ನಿಮಗ? ಮೊದಲ 30 ಬೇಕಂತ 30,000 ರೂಪಾಯಿ ಬೇಕಂತಂದಿರು. ಅದಕ್ಕೆ ನಾವ್ ಏನ್ ಮಾಡೇವ, ಸರ್ಕಾರಕ್ಕೆ ಈಗಾಗಲೇ 12ನೇ ತಾರೀಕಿಗೆ ನಾವು ಸುದ್ದಿ ಮಾಡಿದೆ. ಇದನ್ನ ನೋಡಿ ಸರ್ಕಾರ ಎಚ್ಚೆತ್ಕೊಂಡದ. ಈಗ 30,000 ರೂಪಾಯಿ ಇನ್ಕಮ್ ಏನ್ ಬೇಕಾಗಿಲ್ಲ. ನಿನ್ನ ಹತ್ರ ಇದ್ದಂತ 35,000 ಇರ್ಲಿ 40,000 ಇರ್ಲಿ, ಅದನ್ನ ಒಯ್ದು ಕೊಡುವ ಮತ್ತೆ ಪೆನ್ಷನ್ ಚಾಲು ಆಗ್ತದ. ಇನ್ನು ಇಲ್ಲಿ ದಯವಿಟ್ಟು ತಹಸೀಲ್ದಾರ್ ಆಫೀಸ್ ಎಡ್ತಾಕ್ ಬೇಡ. ನೀವ್ ವಯೋವೃದ್ಧದಿ ಆರಾಮ್ಸಿರಿ ಮನ್ಯಾಗಿರು. ಇನ್ ಮುಂದೆ ಎಡ್ತಾಕ್ ಹೋಗ್ಬೇಡ. ಸರ್ಕಾರಕ್ಕೆ ನಮ್ಮ ಚಾನಲ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನೀನು? ನಾವೇನು ಸರ್ ಅದು ನಾವು ತಿಂಗಳಾಯ್ತು, 1 ತಿಂಗಳಾಯ್ತು ರೀ. ಒಟ್ಟು ನಮಗೆ ಇದನ್ನೆಲ್ಲ 4 ತಿಂಗಳ ಪೆನ್ಷನ್ ಬಂದಾಯ್ತು. ಅದ್ರ ಸಲುವಾಗಿ ನಾವು ತಿನ್ನೋದು ಎಲ್ಲರಿಗೂ ಧನ್ಯವಾದ. ಅದು ಸರ್ಕಾರ ಧನ್ಯವಾದಗಳು ಸಲ್ಲಿಸ್ತೀವಿ. ಸರ್ಕಾರಕ್ಕೂ ಧನ್ಯವಾದ. ನಿಮ್ಮ ಹೆಸರು? ಪಠಾಣ್ ಜಬ್ಬಾರ್ ಖಾನ್ ಪಠಾಣ್. ಜಬ್ಬಾರ್ ಖಾನ್ ಪಠಾಣ್ ಅಂತ. ವೀಕ್ಷಕರು ಇಲ್ಲಿ ವಯೋವೃದ್ಧರು ನೋಡಿದ್ರೆ ಅವ್ರಿಗೆ ಮಾತಾಡಕ್ಕೆ ಬರ್ತಾ ಇಲ್ಲ ಆಗ್ತದೆ. ಅವರು ಈಗಾಗಲೇ ಒಂದು 60-70 ವರ್ಷದವರ ಆಗ್ತದೆ. ಜಬ್ಬಾರ್ ಖಾನ್ ಪಠಾಣ್ ಅವ್ರು ಆಗ್ತದೆ. ಸರ್ಕಾರಕ್ಕೆ ಹಾಗೂ ಚಾನಲ್ದವರಿಗೆ ಧನ್ಯವಾದಗಳು ಸಲ್ಲಿಸಿದ್ರು. 1,20,000 ಆದಾಯ ಮಾಡಿದ್ದಾನೆ ಆಗ್ತದೆ. ಚಲೋ ಆಯ್ತು ಆಗ್ತದೆ, ನಮ್ಗೆ ಅನುಕೂಲ ಆಯ್ತು ಅಂತ ಹೇಳ್ತಾ ಇದಾರೆ. ಹಾಗೆ ಇಲ್ಲಿ ಇನ್ನೊಬ್ರದಾರ, ಅವ್ರು ಏನ್ ಹೇಳ್ತಾರ ಅನ್ನೋದನ್ನ ಕೇಳೋಣ ಬನ್ನಿ ವೀಕ್ಷಕರು. नमस्ते सर। हमारे पेंशन बंद हुई 3 महीने नहीं चाहिए। इनकम क्या है ज्यादा है कर बोले, उस चीज से कम कराने कसते हैं। अभी इनकम कितना है पहला का? पहले का 40 है। 40,000 है। अभी इनकम कितना होना कर को बोले थे तुमको? 30 होना कर को। अभी देखो माँ, मैं 8 दिन पहले ही मैं शुद्धि करी थी तुम्हारा। ये सरकार को जाग पहुंचे, इसलिए 1,20,000 तक इनकम चलते कर को सरकार आदेश करे कल। इसलिए तुम्हें बारे बारे तहसीलदार ऑफिस फिर के की क्या जरूरत नहीं। पहला का जो 40,000 का इनकम है नहीं, वही ले जाकर तुम्हारा तलाटे हाथ में दो। 15-20 दिन में आपको पेंशन चालू होगा। तुम सरकार और चैनल को क्या बोलना चाहते तुम? शुक्रिया। तुम्हारा नाम? मुमताज। मुमताज। कौन सा गली आपका? पठान। ये गच्ची माल गली. ವೀಕ್ಷಕರು ಇಲ್ಲಿ ಇನ್ನೊಬ್ರು ವಯೋವೃದ್ಧರು ಹೇಳಿದ್ರೆ ಆಗ್ತದೆ. ಸರ್ಕಾರಕ್ಕೆ ಹಾಗೂ ನಿಮ್ಗೆ ಕೂಡ ಧನ್ಯವಾದ ತಿಳಿಸ್ತೇವೆ. ನಾವು 1 ತಿಂಗಳ ತಿರ್ಗಾಲ್ಗತ್ತಿದ್ದೇವೆ ಆಗ್ತದೆ. ಇದು ಮಾಡಿದ್ದು ಸರ್ಕಾರದ ಒಂದು ಆದೇಶ ನಮಗೆ ಪೌರಸ್ಯ ಅಂತ ಅನ್ಕೊಂಡ್ರು. ಇಲ್ಲಿ ಹಾಗೆ ಇನ್ನೊಬ್ರು ಅಂಗವಿಕಲರ ಅವ್ರೇನ್ ಹೇಳ್ತಾರ ಅಂತ ಕೇಳೋಣ ಬನ್ನಿ. ಸರ್, ತಾವು ಕೂಡ ಅಂಗವಿಕಲರಿದ್ದೀರಿ ಸರ್. ಸಾಕಷ್ಟು ದಿನದಿಂದ ಪಿಂಚಣಿ ಬಂದಾಗೈತೆ ಅಂತ ತಿರುಗಾಡ್ತಾ ಇದ್ದೀರಿ. ಮೊದಲು ಏನ್ ಆದೇಶ ಇತ್ತು, ಈಗ ಏನ್ ಆದೇಶ ಆಗೈತಿ, ಏನ್ ಸಮಸ್ಯೆ? ಮೊದ್ಲು ರೊಕ್ಕ ಇದು ಇನ್ಕಮ್ ಜಾಸ್ತಿ ಆಯ್ತಂತ ಅಂದು ಅಂದಿದ್ರಿ. 30,000 ರೂಪಾಯಿ ಮಾಡ್ಕೊಂಡ್ ಬಾ ತಂದ್ರು. ಇವಾಗ ಮಾಡ್ಲಿಕ್ಕೆ ಕೊಟ್ಟಿದ್ದೀವ್ರಿ. ಮಾಡ್ಲಿಕ್ಕೆ ಕೊಟ್ಟಿರಿ. ಆದ್ರೆ 30,000 ರೂಪಾಯಿ ಇನ್ಕಮ್ ಕೊಡಕ್ ಬರಂಗ ಅಂತಾರಲ್ಲ ಜಿಲ್ಲಾಧಿಕಾರಿಗಳು, ಇದಕ್ಕೆ ಅಂತೀರಿ? ಗೊತ್ತಿಲ್ಲ. ಅದಕ್ಕಂತೇಳಿ ಈಗಾಗಲೇ ನೋಡ್ರಿ ಸರ್, ನೀವು 1 ತಿಂಗಳಿಂದ ಅರ್ಥ ಆಗ್ತಾ ಇದೀರಿ, ನೀವು ಅಂಗವಿಕಲರಿದ್ದೀರಿ. ಇದಕ್ಕಾಗಿ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರೆ 1,20,000 ವರೆಗೆ ಇನ್ಕಮ್ ಇದ್ರೆ ನಡೀತಂತ ಐತಿ. ಅದಕ್ಕಂತ ಇನ್ನು ಮುಂದೆ ನೀವು ಎಡ್ತಾಕೊಂತ ಬಿಡ್ರಿ ಆಗ್ತದೆ. ನಿಮ್ಮ ಹತ್ರ ಇದ್ದಂತ 50,000 ಇರ್ಲಿ 60,000 ಇರ್ಲಿ ಇನ್ಕಮ್ ಆದಾಯ ಪ್ರಮಾಣ ಪತ್ರ ಹೋಗಿ ತಲಾಟಿಯವ್ರ ಹತ್ರ ಕೊಟ್ಟಿ ನಿಮ್ ಪಿಂಚಣಿ ಪ್ರಾರಂಭ ಮಾಡ್ಕೋರಿ. ಅದಕ್ಕೆ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಹಾಗೂ ಈ ಚಾನೆಲ್ ನಡೆಸ್ತಾ ಅಂತ ಅಪ್ಪುರಾಜ್ ಜಿಮಾದಾರ್ ಅವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಲ್ಲಿ ಇನ್ನೊಬ್ಬರು ಅಂಗವಿಕಲರು ಹೇಳೋದು ಸರ್ಕಾರಕ್ಕೂ ಹಾಗೂ ಈ ಚಾನಲ್ ಮಾಲೀಕರಾದಂತ ಅಪ್ಪುರಾಜ್ ಜಿಮಾದಾರ್ ಅವರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತೇವೆ. ನಮ್ 4-5 ತಿಂಗಳಿಂದ ಪಿಂಚಣಿ ಬಂದಾಗಿತ್ತು. ಸರ್ಕಾರಕ್ಕೆ ಒಳ್ಳೆ ಒಂದು ಕ್ರಮ ಕೈಗೊಂಡದ. 1,20,000 ವರೆಗೆ ಆದಾಯ ಮಿತಿಯನ್ನು ಏರಿಸಿ ಅಂತ ಹೇಳಿದ್ದಾರೆ. ಚೆನ್ನಾದ ಸುದ್ದಿಗಳಿಗೆ ಕರ್ನಾಟಕ ಪಬ್ಲಿಕ್ ಡಿಜಿಟಲ್ ನೋಡ್ತಾ ಇರಿ. ನಾನು ಅಪ್ಪುರಾಜ್, ಧನ್ಯವಾದಗಳು.